ಪರ್ಫೆಕ್ಟ್ ನಮ್ಮ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಏನ್ ಮಾಡ್ತಾರೆ ಮಾಡ್ಕೊ ಮಾಡಿ ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಗೆಳೆಯಗಳು ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿದ್ಯಾ, ಅದು ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ ನಾನು. ಯಾಕೆ ಇದ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ಮಾಡಿ ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಗೆಳೆಯಗಳು ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿದ್ಯಾ, ಅದು ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ ನಾನು. ಯಾಕೆ ಇದ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ಮಾಡಿ ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಗೆಳೆಯಗಳು ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿದ್ಯಾ, ಅದು ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ ನಾನು. ಯಾಕೆ ಇದ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ಮಾಡಿ ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಗೆಳೆಯಗಳು ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿದ್ಯಾ, ಅದು ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ ನಾನು. ಯಾಕೆ ಇದ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ಮಾಡಿ ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವ್ರ ಎಲ್ಲ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಗೆಳೆಯಗಳು ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿದ್ಯಾ, ಅದು ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ ನಾನು. ಯಾಕೆ ಇದ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಾ ಇರೋದು ಇನ್ನೂ ಸಂತೋಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.